ಇವಾಗ ನೆಕ್ಸ್ಟ್ ಕಾನ್ಸೆಪ್ಟ್ಸ್ ಏನು ಅಂತ ನೋಡೋಣ. ಓಕೆ, ನಾವು ನಿನ್ನೆ ಅರೇಸ್ ಬಗ್ಗೆ ನೋಡಿದ್ವಿ. ಇವತ್ತು ಸ್ಟ್ರಿಂಗ್ಸ್ ಬಗ್ಗೆ ಹೋಗೋಣ. ಸ್ಟ್ರಿಂಗ್ಸ್ ಇದು ತುಂಬಾನೇ ಇಂಪಾರ್ಟೆಂಟ್ ಅಪ್ಪ. ಓಕೆ, ಸ್ಟ್ರಿಂಗ್ ಇಟ್ಸ್ ಅ ಕಲೆಕ್ಷನ್ ಆಫ್ ಕ್ಯಾರೆಕ್ಟರ್ಸ್. ಸ್ಟ್ರಿಂಗ್ ಕಲೆಕ್ಷನ್ ಆಫ್ ಕ್ಯಾರೆಕ್ಟರ್ಸ್. ಓಕೆ, ನಾವು ಯಾವಾಗ್ಲೂ ಸ್ಟ್ರಿಂಗ್ ನ ಡಬಲ್ ಕೋಟ್ಸ್ ಅಲ್ಲಿ ನಾವು ಡಿಕ್ಲೇರ್ ಮಾಡ್ಕೋತೀವಿ. ಹೀಗೆ ಡಬಲ್ ಕೋಟ್ಸ್. ಅದೇ ನಾವು ನೋಡಿ ಕ್ಯಾರೆಕ್ಟರ್ ನ ಡಿಕ್ಲೇರ್ ಮಾಡ್ಬೇಕಾದ್ರೆ ಜಸ್ಟ್ ಸಿಂಗಲ್ ಕೋಟ್ಸ್ ಇರುತ್ತೆ, ಜಸ್ಟ್ ಸಿಂಗಲ್ ಮಾತ್ರ. ನಾವು ಕಂಪ್ಲೀಟ್ ಒಂದು ಸೆಂಟೆನ್ಸ್ ಏನಾದ್ರೂ ಒಂದು ನಾವು ಡಿಕ್ಲೇರ್ ಮಾಡಬೇಕು ಅಂದಾಗ ವಿ ಆರ್ ಗೋಯಿಂಗ್ ಟು ಯೂಸ್ ಅ ಡಬಲ್ ಕೋಟ್ಸ್ ಹಿಯರ್. ಓಕೆ, ಸೊ ಇದ್ರ ಮೇಲೆ ಒಂದು ಸ್ಮಾಲ್ ಪ್ರೋಗ್ರಾಮ್ ತಗೊಳ್ಳೋಣ. String yes equals to ನಾನು ಇಲ್ಲಿ ಕೆಲವೊಂದು ಮಿಸ್ಟೇಕ್ಸ್ ಮಾಡ್ತಾ ಹೋಗ್ತಾ ಇರ್ತೀನಿ, ಅದು ಏನು ಅಂತ ನೀವು ಕಂಡುಹಿಡಿತಾ ಹೋಗ್ಬೇಕು. ಹೇಳಿದೀನಿ. ಸೊ ನನಗೆ ಇಲ್ಲೊಂದು ಏನೋ ಒಂದು ಮಿಸ್ಟೇಕ್ ಆಗಿದೆ. ಈ ಮಿಸ್ಟೇಕ್ ಏನು? ಸೆಮಿಕೋಲನ್ ಸರ್. ಸೆಮಿಕೋಲನ್ ಹಾಕ್ತೆ. ಆಮೇಲೆ ಒಂದು ಸಿಂಪಲ್ ಮಿಸ್ಟೇಕ್ ಒಂದೇ ಸೆಕೆಂಡ್ ಅಲ್ಲಿ ಹೇಳ್ಬೋದು, ಪ್ರಾಪರ್ ಆಗಿ ನಾವು ಡೇಟಾ ಟೈಪ್ ನೋಡ್ಕೊಂಡಿದ್ರೆ. ಸ್ಮಾಲ್ ಎಸ್ ಅಷ್ಟೇ. ಹಂಗೂ ನಂಗೆ ಎರರ್ ತೋರಿಸ್ತಿದ್ಯಲ್ಲ, ತೋರಿಸ್ತಿದೆ. cannot be resolved to a type. ಏನಕ್ಕೆ ಈ ತರ ಬರ್ತಾ ಇದೆ? ಸೊ ಅಲ್ಲಿ ಎಸ್ ಪಕ್ಕ 2 ಸ್ಕ್ವೇರ್ ಬ್ರೇಸಸ್ ಹಾಕಿ ನೋಡಿ ಸರ್. ಸ್ಕ್ವೇರ್ ಬ್ರೇಸ್ ಅರೇಸ್ ಹಾಕ್ದಂಗೆ ಮಾಡಿ ಅಂತ ಹೇಳ್ತಾ ಇದೀರಾ? ಬರ್ತಾ ಇಲ್ವಲ್ಲ? ಸ್ಟ್ರಿಂಗ್ ಆರ್ಗ್ಯುಮೆಂಟ್ಸ್ ಅದಲ್ಲ, ಅದಕ್ಕೂ ಇದಕ್ಕೂ ಏನು ಇದಿಲ್ಲ. ಇಲ್ಲಿ ಜಸ್ಟ್ ಇಲ್ಲಿ ಮಾತ್ರ ಇರೋದು. ಹೇಳಿಪ್ಪ. ಹಲೋ ಸರ್. ಹೇಳಿ. ಎಸ್ ಕ್ಯಾಪಿಟಲ್ ತಗೋಬೇಕಲ್ಲ ಸರ್? ಅದು ಒಂದ್ಸಲಿ ಎಸ್ ಸ್ಮಾಲ್ ಹೇಳ್ತೀರಾ, ಒಂದ್ಸಲಿ ಎಸ್ ಕ್ಯಾಪಿಟಲ್ ಹೇಳ್ತಾ ಇದ್ದೀರಾ. ಎಸ್ ಕ್ಯಾಪಿಟಲ್ ತಗೋ, ಆಮೇಲೆ ಇದು ಬ್ರಾಕೆಟ್ ತೆಗಿರಿ ಸರ್. ಕಷ್ಟ ಆಗ್ತಿದೆ ಇಷ್ಟೊಂದು. ಸರಿ, ಇಲ್ಲಿ ಕೊಡ್ತೀನಿ ನೋಡಿ. ಇಲ್ಲಿ ಈ ತರ ಒಂದು ಡಿಕ್ಲೇರ್ ಮಾಡಿದ್ದೀನಿ, ತೋರಿಸ್ತೀನಿ. ಡಿಕ್ಲರೇಷನ್ ನೋಡ್ಕೊಡಿ. ಇಲ್ಲಿಗೂ ಏನ್ ತಪ್ಪಾಗಿದೆ ಅಂತಾದ್ರೂ ನೋಡಿ. ಗೊತ್ತಾಗ್ತಾ ಇಲ್ವಾ? ಸರಿ, ನಾನು ಹೊಸ ಕ್ಲಾಸ್ ಕ್ರಿಯೇಟ್ ಮಾಡ್ತೀನಿ. ಹೇಳಿಪ್ಪ. ಇದನ್ನ ಇನ್ನೊಂದ್ಸಲಿ ತೋರಿಸ್ಲಾ? ಕ್ಲಾಸ್ ನೇಮ್ ಮತ್ತು ಸ್ಟ್ರಿಂಗ್ ಡಿಕ್ಲೇರ್ ಮಾಡ್ಕೊಂಡು ಸೇಮ್ ಇದೆ. ಚೇಂಜ್ ಮಾಡಿದ್ದೀನಲ್ಲ ಈಗ. ಇದೀರಾ ಎಲ್ಲರೂ ಕೂಡ? ಹೇಳಿಪ್ಪ. ಸರಿ, ನಾನು ಫುಲ್ ಸ್ಟೇಟ್ಮೆಂಟ್ ಬರ್ತಾ ಬರ್ತೀನಿ ನಿಮ್ಗೆ. ಇನ್ನೊಂದು ಸ್ಪೆಸಿಫೈ ಮಾಡಿ ನೋಡ್ತೀನಿ. ಟೈಪ್ ಮಿಸ್ ಮ್ಯಾಚ್ ಕೆನಾಟ್ ಕನ್ವರ್ಟ್ ಫ್ರಮ್ ಸ್ಟ್ರಿಂಗ್ ಟು ಸ್ಟ್ರಿಂಗ್ ಅಂತ ಕೊಟ್ಟಿದೆ.
ಇದು ಬೇಡ ಅಂತ ಕೇಳ್ತಿದೆ. ಓಕೆ, ಈಗ ತೋರಿಸಿದ್ರೆ ಓಕೆ ನಾನು ಎಕ್ಸಿಕ್ಯೂಟ್ ಮಾಡ್ತೀನಿ. ಎಕ್ಸಿಕ್ಯೂಟ್ ಮಾಡಿದಾಗ ಏನಾದ್ರು ಬರುತ್ತೆ ಅಂತ ನಾನು ನೋಡ್ತೀನಿ. ನೋಡಿ, ಪ್ಲೀಸ್ ಡಿಫೈನ್ ಮೇನ್ ಮೆಥಡ್ ಆಸ್ ಮೇನ್ ಮೆಥಡ್ ಕರೆಕ್ಟಾಗಿ ಡಿಫೈನ್ ಮಾಡಪ್ಪ ಅಂತ ತೋರಿಸ್ತಾ ಇದೆ. ಎಂ ಕ್ಯಾಪಿಟಲ್ ಸರ್ ಅದು ಮೇನಲ್ಲಿ ಯಾವ್ದಕ್ಕಪ್ಪ? ಅದಕ್ಕೆ ನಾವು ಎಲ್ಲ ಇಲ್ಲ ಕಂಪ್ಲೀಟ್ ಇನ್ಬಿಲ್ಟ್ ಅದಾಗಿಲ್ಲ. ತಗೋತಿರೋದಲ್ವಾ, ಓಕೆ ಓಕೆ ನಾವು ಇನ್ಬಿಲ್ಟ್ ಅಲ್ಲಿ ತಗೋಬರ್ತಿರೋದಲ್ವಾ. ಓಕೆ ಓಕೆ. ಎಲ್ಲಾನು ಕ್ಲೋಸ್ ಮಾಡ್ತೀನಿ. ಹೊಸ ಕ್ಲಾಸ್ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಆ ಸ್ಟ್ರಿಂಗ್ ಅನ್ನ ಕ್ಲಾಸೇ ಬೇಡ, ನೀವು ಒಂದಂತಾನೆ ತಗೋತೀನಿ. ಓಕೆನಾ? ನಾನು ಸ್ಟ್ರಿಂಗ್ ಡಿಕ್ಲೇರ್ ಈಸಿ ಇದೆ. ಎಸ್ ಕ್ಯಾಪ್ಸ್ ಬರಬೇಕು. ಸೊ ನನಗೆ ಇಲ್ಲಿ ಡಿಕ್ಲೇರ್ ಮಾಡಿದ ತಕ್ಷಣ ಏನೋ ಒಂದು ಇಶ್ಯೂಸ್ ಬರಕ್ ಸ್ಟಾರ್ಟ್ ಆಗುತ್ತೆ. ಸೊ ನನಗೆ ಇಲ್ಲಿ ಡಿಕ್ಲೇರ್ ಮಾಡಿದ ತಕ್ಷಣ ಏನೋ ಒಂದು ಇಶ್ಯೂಸ್ ಬರ್ತಿದೆ. ಏನಂದ್ರೆ ಕೆನಾಟ್ ಕನ್ವರ್ಟ್ ಫ್ರಮ್ ಜಾವಾ ಲ್ಯಾಂಗ್ವೇಜ್ ಸ್ಟ್ರಿಂಗ್ ಟು ನ್ಯೂ ಪ್ಯಾಕೇಜ್ ಸ್ಟ್ರಿಂಗ್ ಅಂತ ತೋರಿಸ್ತಾ ಇದೆ. ಈ ಸ್ಕ್ರೀನ್ ಶಾಟ್ ತೆಗ್ದು ನಿಮ್ಗಳಿಗೆ ಹಾಕ್ತಾ ಇದ್ದೀನಿ. ಇದು ಏನಕ್ಕೆ ಈ ತರ ಬರ್ತಿದೆ ಅಂತ ನೀವು ನೋಡ್ಬೇಕು. ಹಲೋ ಹೇಳಿಪ್ಪ ಸರ್, ಅದು ನೀವು SC ಅಂತ ಟೈಪ್ ಮಾಡ್ಬೇಕು ಸರ್. ನೀವು ಸ್ಟ್ರಿಂಗ್ ಡಿಕ್ಲೇರ್ ಮಾಡಬೇಕು. ಏನ್ ಹೇಳಿ? ಸ್ಟ್ರಿಂಗ್ ಇಸ್ ಈಕ್ವಲ್ ಟು ಅಂತ ಹಾಕಿ ನೀವು ಅಂತ ಹಾಕಿ ಅದು ವೆಲ್ಕಮ್ ಅಂತ ಹಾಕ್ಬೇಕು ಈಗ ಓಕೆನಾ? ಹಾಂ ಸರ್, SC ಅಂತ ಹಾಕ್ಬೇಕು. SC ಡಾಟ್ ವೆಲ್ಕಮ್ ಅಂತ ಹಾಕಿ. SC ಡಾಟ್ ವೆಲ್ಕಮ್ ಅಂತ ಹಾಕ್ಲಾ? SC ಏನಕ್ಕೆ ಅದನ್ನ ಡಿಕ್ಲೇರ್ ಮಾಡ್ಕೋತಾ ಇದ್ದೀರಾ ನೀವು? ಸರ್, ಅದು ಸ್ಟ್ರಿಂಗ್ ಯೂಸ್ ಮಾಡ್ತೀವಲ್ಲ ಸರ್, ಹಂಗಾಗಿ ಅದು ಫಂಕ್ಷನ್ ಫಸ್ಟ್ ಡಿಕ್ಲೇರ್ ಮಾಡ್ಕೋಬೇಕಲ್ಲ ಸರ್ ಅದು. ಸರ್ ಅಂದ್ರೆ ಇವಾಗ ಅರೇಂಜ್ ಮಾಡ್ತಿದ್ವಲ್ಲ ಸರ್, ಹಂಗೆ ಮಾಡಿ ಅಂತ. ಇವಾಗ ನ್ಯೂ ಇಂಟ್ ಅಂದ್ಬಿಟ್ಟು ಮಾಡ್ತಿದ್ವಲ್ಲ, ಅದೇ ತರ ಇಲ್ಲಿ ನ್ಯೂ ಸ್ಟ್ರಿಂಗ್ ಎಸ್ ಇಸ್ ಈಕ್ವಲ್ ಟು ನ್ಯೂ ಸ್ಟ್ರಿಂಗ್ ಅಂತ. ಸ್ಟ್ರಿಂಗ್ ಎಸ್ ಈಕ್ವಲ್ ಟು ಮೆಮೊರಿ ಅಸೈನ್ ಮಾಡ್ತಾರೆ ನ್ಯೂ ಸ್ಟ್ರಿಂಗ್. ಇದ್ರೊಳಗಡೆ ಬರೀರಿ ಸರ್, ಡಬಲ್ ಕೋಟ್ಸ್ ಅಲ್ಲಿ ಬ್ರಾಕೆಟ್ ಹಾಕಿ. ಈಗ ಬ್ರಾಕೆಟ್ ಹಾಕಿ ವೆಲ್ಕಮ್ಗೆ ಸೇಮ್ ಅರೆ ಅಲ್ಲಿ ಹೆಂಗ್ ಮಾಡ್ತಿದ್ವಲ್ಲ. ಈ ಸ್ಟ್ರಿಂಗ್ ಸ್ವಲ್ಪ ಡಿಫ್ರೆಂಟ್ ಇದೆ. ಇದನ್ನ ಸ್ನ್ಯಾಪ್ ತೆಗ್ದೀನಿ, ಕಳಿಸ್ತೀನಿ. ಹೇಳಿಪಾ. ಔಟ್ಪುಟ್ ಬರ್ತಿದೆಯಲ್ಲ, ಔಟ್ಪುಟ್ ನೋಡಿ. ಮೇನ್ ಮೆಥಡ್ ಎನ್ ಇದಾಕಿ ಸರ್, ಸ್ಮಾಲ್ ಎನ್. ಓಕೆ, ಇವಾಗ ಎರರ್ ಬರ್ತಿದ್ದಾನ. ಅದಕ್ಕೆ ಹೇಳ್ತಾ ಇರೋದು, ಇದ್ರದ್ದು ನೋಡ್ಕೊಳ್ಳಿ. ಅದನ್ನ ಜಸ್ಟ್ ಇದನ್ನ ಕಾಪಿ ಮಾಡ್ತಾನು ಸರ್. ಪ್ಯಾಕೇಜ್ ಮೇಲೆ ಏನಾದರೂ ಇದಾಗುತ್ತೆ, ಅದಕ್ಕೆ ಕಳಿಸ್ತಾ ಇದ್ದೀನಿ. ನೋಡಿ ಈ ಇಶ್ಯೂಸ್ ಏನು ಅಂತ ಫೈಂಡ್ ಔಟ್ ಮಾಡಿ. ನಾನು ಆಲ್ರೆಡಿ ಎಕ್ಸಿಕ್ಯೂಟ್ ಮಾಡಿರೋದನ್ನ ತೆಗೆದಿಟ್ಕೋತೀನಿ. ಓಕೆ, ಎಂಡ್ ಆಫ್ ದ ಕ್ಲಾಸ್ ಒಳಗೆ ಹೇಳ್ಬೋದು, ಇದನ್ನ ಆರಾಮಾಗಿ ಹೇಳಿ. ಓಕೆನಾ? ಕೂಡ ಹಾಗೆ ಬರ್ತಿದ್ಯಾ? ಮೊನ್ನೆ ಮದುವೆ ಆಗಿತ್ತು. ಸ್ಟ್ರಿಂಗ್ ಕರೆಕ್ಟಾಗಿ ಡಿಕ್ಲೇರ್ ಆಗಿದೆ. ಪ್ಯಾಕೇಜ್ ಪ್ರಾಬ್ಲಮ್ ಆಗ್ತಿದ್ಯಾ? ಸ್ಟ್ರಿಂಗ್ ಕರೆಕ್ಟ್ ಆಗಿದೆ. ಓಪನ್ ಬ್ರಾಕೆಟ್ ಆಗಿದೆ, ಕ್ಲೋಸ್ ಮಾಡಿದೀವಿ. ಸ್ಟ್ರಿಂಗ್ ಎಸ್ ಈಕ್ವಲ್ಸ್ ಇಶ್ಯೂಸ್ ಆಗ್ತಿದೆ. ಒಂದೇ ನಿಮಿಷ ಇರಿ. ಓಕೆ,
ನಾನು ಅದನ್ನ ರೀಸ್ಟಾರ್ಟ್ ಮಾಡಿ ಚೆಕ್ ಮಾಡ್ತೀನಿ. ನಾನು ಸ್ಟ್ರಿಂಗ್ಸ್ ಕೆಲವೊಂದು ಮೆಥಡ್ಸ್ ಕಂಟಿನ್ಯೂ ಮಾಡ್ತೀನಿ. ನಂದೆಲ್ಲ ಪ್ಯಾಕೇಜಸ್ ಪ್ರಾಬ್ಲಮ್ ಆಗ್ತಿದೆ ಅನ್ಸುತ್ತೆ, ಚೆಕ್ ಮಾಡಿ. ಓಕೆ, ಸ್ಟ್ರಿಂಗ್ ಡಿಕ್ಲರೇಷನ್ಸ್ ಯಾವಾಗ್ಲೂ ಹೀಗೆ ಇರುತ್ತೆ. ಸ್ಟ್ರಿಂಗ್ ಯಾವ್ದಕ್ಕೆ ಅಸೈನ್ ಮಾಡ್ತೀರಾ ವೇರಿಯೇಬಲ್, ಅದಕ್ಕೆ ಮೇನ್ ವ್ಯಾಲ್ಯೂ ಅಸೈನ್ ಮಾಡ್ತೀರಾ, ಅದನ್ನ ವ್ಯಾಲ್ಯೂ ಅಸೈನ್ ಮಾಡಬೇಕು. ಸ್ವಲ್ಪ ಮಿಕ್ತವ್ರು ಮ್ಯೂಟ್ ಆಗಿಪ್ಪ, ಯಾರು ಮಾತಾಡ್ತಾ ಇಲ್ಲ. ಓಕೆ, ನಮ್ಗೆ ಯಾವಾಗ್ಲೂ ಕೂಡ ಸ್ಟ್ರಿಂಗು ತುಂಬಾನೇ ಯೂಸ್ ಆಗುತ್ತೆ. ಓಕೆ, ಯಾವಾಗ ನಮ್ಗೆ ಸ್ಟ್ರಿಂಗ್ಸ್ ಏನಕ್ಕೆ ಅಂದ್ರೆ, ನಮ್ಗೆ ಸಿಲಿನಿಯಮ್ಸ್ ಅಲ್ಲಿ ತುಂಬಾನೇ ಇದರಲ್ಲಿ ಮೆಥಡ್ಸ್ ಬರುತ್ತೆ. ನಮ್ಗೆ ಒಂದು 12 to 11 ಟೈಪ್ಸ್ ಆಫ್ ಮೆಥಡ್ಸ್ ಬರುತ್ತೆ. ಆ ಮೆಥಡ್ಸ್ ಯೂಸ್ ಮಾಡ್ಕೊಂಡು ನಾವು ತುಂಬಾನೇ ಯೂಸಸ್ ಮಾಡ್ಕೋತೀವಿ.